ಇದು ರೈಸ್ ಮಿಲ್ ಹೋಗ್ಬಿಟ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗ್ಬಿಟ್ಟಿದೆ. ಈ ಕಡೆ ನೋಡಿ ಸ್ವಲ್ಪ ಅಡಿಕೆ ಮರಗಳು ಜಾಸ್ತಿ, ಅಡಿಕೆ ಜಾಸ್ತಿ ಈ ಕಡೆ ತುಮಕೂರು ಡಿಸ್ಟಿಕ್ಕು, ಈ ಕಡೆ ಅಡಿಕೆ ಮರ ಜಾಸ್ತಿ. ರೋಡ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಇಲ್ಲೊಂದು ರೈಸ್ ಮಿಲ್ ಇತ್ತು, ಆ ರೈಸ್ ಮಿಲ್ ಈಗಲೂ ಇದೆಯಾ ಅಂತ ನೋಡೋಣ ಬನ್ನಿ. ಒಂದ್ಸರಿ ಈ ರೋಡಲ್ಲಿ ಬರಬೇಕಾದ್ರೆ ನಾನು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಆ ರೈಸ್ ಮಿಲ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೆ, ನೆನಿಬಾರ್ದು ಅಂತ. ಆ ರೈಸ್ ಮಿಲ್ ಇನ್ನೂ ಇದೆಯಾ ಇಲ್ವಾ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ. ಈ ಜಂಕ್ಷನ್ ಮಾತ್ರ ವೆರಿ ಡೇಂಜರಸ್ ಜಂಕ್ಷನ್ನು, ತುಂಬ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಭಾಳ ಕೇರ್ಫುಲ್ಲಾಗಿ ಬನ್ನಿ. ತುರುವೇಕೆರೆಯಿಂದ ತಿಪ್ಟೂರ್ಗೆ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ. ಈ ಒಂದು ಇದ್ರ ಹಿಂದ್ಗಡೆ ಇದು ಕೆರೆ, ಆಲ್ಬೂರ್ ಕೆರೆ ಅಂತ ಅನ್ಕೋತೀನಿ. ನೋಡಿ ಇದು ರೈಸ್ ಮಿಲ್ ಹೋಗ್ಬಿಟ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗ್ಬಿಟ್ಟಿದೆ. ಹಿಂಗಾಗಿದೆ ಕಾಲ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅಜ್ಜಿ ನೋಡಿ ಏನೋ ಸೊಪ್ಪು ತೊಗೊಂಡು ಹೋಗ್ತಾ ಇದೆ ಹಾಡ್ಗೆ. ಇದು ಆಲ್ಬೂರ್ ಕೆರೆ. ಇದು ಆಲ್ಬೂರ್ ಅಂತ ಒಂದು ಊರಿದೆ ಇಲ್ಲಿ. ಆ ಆಲ್ಬೂರ್ ಕೆರೆ ಏರಿ ಇದು ನೋಡಿ. ಆಲ್ರೆಡಿ ಏನು ತೊಗೋತಾ ಇದ್ದಾರೆ? ನಾನ್ ವೆಜ್ಜು, ಮೀನು. ಹೌದು, ಮೀನು ಮಾತಾ ಇದ್ದಾರೆ, ಮೀನು ತೊಗೋತಾ ಇದ್ದಾರೆ ನೋಡಿ. ಇದು ಆಲ್ಬೂರ್ ಕೆರೆ. ಆಲ್ಬೂರ್ ಕೆರೆ. ಅಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ, ಅಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ. ಮೀನು ಹಿಡಿತಾ ಇದ್ದಾರೆ. ಲಾಸ್ಟ್ ಟೈಮು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವೀಡಿಯೋ ನನಗೊಂದು ಕಮೆಂಟ್ ಮಾಡಿದರು. ನಾನೊಂದು ವೀಡಿಯೋ ಹಾಕಿದ್ದೆ, ಆ್ಯಕ್ಚುಲಿ ನಮ್ಮ ಕ್ಷೇತ್ರ ಮಲ್ಲೆನಹಳ್ಳಿ ಕಡೆದೊಂದು ವೀಡಿಯೋ ಹಾಕಿದ್ದೆ, ಆಮೇಲೆ ನೊಣಿಕೆರೆದು ವೀಡಿಯೋ ಹಾಕಿದ್ದೆ. ಆ ವಿಡಿಯೋ ಹಾಕಿದಾಗ ಒಬ್ಬರು ಕಮೆಂಟ್ ಮಾಡಿದರು ನಮ್ಮದು ಆಲ್ಬೂರು ಅಂತ. ಆ ಆಲ್ಬೂರು ಅವ್ರು ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೋಸ್ಕರ ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಆಲ್ಬೂರ್ ಕೆರೆ. ಇದು ಜಂಕ್ಷನ್ನು, ಇದೊಂದು ದೊಡ್ಡ ಜಂಕ್ಷನ್ನು. ಹೌದು, ಇದು ಆಲ್ಬೂರ್ ನೋಡಿ. ಆಲ್ಬೂರು ಇದೆ ಅಲ್ಲಿ. ಹಿರಿಯ ಪ್ರಾಥಮಿಕ ಪಾಠಶಾಲೆ, ಗೌರ್ಮೆಂಟ್ ಸ್ಕೂಲ್ ನೋಡಿ ನಮ್ಮ ಊರ ಕಡೆ ಹೆಂಗಿರುತ್ತೆ ಅಂತ. ಬನ್ನಿ ಆಲ್ಬೂರ್ ಒಳಗಡೆ ಹೋಗ್ಬಿಟ್ಟು ಬರೋಣ. ಇದು ಅಂಗನವಾಡಿ. ಇದು ಮಿಡಲ್ ಹೈಸ್ಕೂಲ್, ಪ್ರೌಢಶಾಲೆ ಅಂತ ಹೇಳ್ತೀವಲ್ಲ ಅದು. ಯಾರೆಲ್ಲ ಆಲ್ಬೂರವ್ರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಶೇರ್ ಮಾಡಿ. ಇದು ನಿಮ್ಮೂರ ವಿಡಿಯೋ. ಕಾಯಿ ಶೆಡ್ ಇದೆ. ಕಾಲೇಜ್ ಹೋಗ್ತಾ ಇದ್ದಾನೆ ಹುಡುಗ. ಶನಿವಾರ ಅಲ್ವಾ, ಶನಿವಾರ ಕಾಲೇಜ್ಗೆ ಹೋಗ್ತಾವನೆ ನೋಡಿ. ಎಂಥ ಮನೆ ಕಟ್ಟಿದ್ದಾರೆ. ಹಂಚಿಕಡ್ಡಿ ಇದು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ 4 ಕಾಣಿಗೆ ಒಂದು ಕಂತೆ ಅಷ್ಟು ಮಾಡಿದರೆ 4 ಕಾಣಿ ಸಿಗೋದು, ಅಂದರೆ 25 ಪೈಸಾ. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 10-15 ರೂಪಾಯಿ ಇರಬೇಕು ನೋಡಿ. ಆಲ್ಬೂರು ಊರು. ಇದೊಂದು ದೊಡ್ಡ ಬೀದಿ. ಇದೊಂದು ರೋಡಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬರೋಣ. ನಮ್ಮ ಮನೆ ಪಕ್ಕದವರು ಒಬ್ರು ಇದ್ದಾರೆ, ಅವರ ಊರು ಈ ಊರೇನೆ, ಆಲ್ಬೂರು. ಯಾವುದೋ ಒಂದು ದೇವಸ್ಥಾನ ಕಾಣ್ತಾ ಇತ್ತು, ಆ ದೇವಸ್ಥಾನ ಹತ್ರ ತನಕ ಹೋಗ್ಬಿಟ್ಟು ಬರೋಣ. ಅಲ್ಲೇ ಹೋಗ್ಬೇಕಾಯ್ತು ದೇವಸ್ಥಾನಕ್ಕೆ. ಇದು ಕೊನೆ, ಆಲ್ಬೂರು ಊರು ಎಂಡ್ ಆಗೋ ಅಂಥ ಜಾಗ ಇದು. ಹೌದು, ಆಲ್ಬೂರ್ ಕೆರೆ ನೋಡಿ, ಇಲ್ಲಿ ತನಕ ಇದು. ತಾತ ಕಟ್ಟೆ ಮೇಲೆ ಕೂತ್ಕೊಂಡು ಬೀಡಿ. ಊರುಗಳಲ್ಲಿ ಏನಪ್ಪ ಅಂದರೆ, ಊರುಗಳ ಕೊನೆಗಳಲ್ಲಿ ಹುಣಸೆ ಮರ ಇರುತ್ತೆ. ಆ ಹುಣಸೆ ಮರದ ಹತ್ರ ಹುಲ್ಕೊಪ್ಲು ಅಂತ ಮಾಡ್ಕೊಂಡಿರ್ತಾರೆ. ಅಂದರೆ ದನ ಕರುಗಳಿಗೆ ಮೇವು ಹಾಕೋದಕ್ಕೆ ಒಂದು ಜಾಗ, ಅದನ್ನು ಕೊಪ್ಲು ಅಂತ ಹೇಳ್ತೀವಿ. ಆ ಕೊಪ್ಲು ಮಾಡ್ಕೊಳ್ಳೋಕ್ಕೆ ಅಲ್ಲಿ ಮಾಡ್ಕೊಂಡಿರ್ತಾರೆ. ಇದು ದೇವಸ್ಥಾನಕ್ಕೆ ಹೋಗೋ ಜಾಗ, ಶ್ರೀ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋ ಜಾಗ. ಇಲ್ಲಿ ನೋಡೋಣ ದೇವಸ್ಥಾನ ಓಪನ್ ಇದೆಯಾ ಅಂತ. ಅಲ್ಲಿಂದ ಕಂಡಿದ್ದು ನನಗಿದೇ ದೇವಸ್ಥಾನ ಓಪನ್ ಇಲ್ಲ. ತುಂಬ ವಿಶಾಲವಾಗಿದೆ ದೇವಸ್ಥಾನ ಇರೋ ಜಾಗ ನೋಡಿ. ಇದೇ ದೇವಸ್ಥಾನ,
ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಆಲ್ಬೂರ್. ಪೂಜೆ ಮಾಡ್ತಾ ಇದ್ದಾರೆ ಯಾವುದೋ ಒಂದು ದೇವಸ್ಥಾನ. ಮನೆ ಮನೆ ಗಂಗೆ ನೋಡಿ, ಆ ಫಿಲ್ಟರ್ ವಾಟ್ರದು ಅದ್ರ ಮೇಲೆ ಮನೆ ಮನೆ ಗಂಗೆ, ಮನೆ ಮನೆ ಗಂಗೆ ಎಲ್ಲ ಫಿಲ್ಟರ್ ವಾಟ್ರ್. ನಮ್ಮ ಹಳ್ಳಿಗೂ ಫಿಲ್ಟರ್ ವಾಟ್ರ್ ಬಂದೋಯ್ತು. ಆದ್ರೂ ಕೆಲವರು ಕುಡಿಯೋದೇ ಇಲ್ಲ, ಅವ್ರಿಗೆ ಅದು ಟೇಸ್ಟೇ ಇರಲ್ಲ ಅಂತ ಹೇಳ್ತಾರೆ. ನೀವು ಕೇಳಿರ್ತೀರ ನಿಮ್ಮ ಮನೆಯಲ್ಲಿ, ನಮ್ಮ ಅಪ್ಪ ಅಂತೂ ಹಂಗೆ ಹೇಳ್ತಾ ಇರ್ತಾರೆ, ಫಿಲ್ಟರ್ ವಾಟ್ರ್ ಯಾರು ಕುಡಿತಾರೆ ಅದು ಟೇಸ್ಟೇ ಇಲ್ಲ ಅಂತ ಹೇಳ್ತಾರೆ. ಕಲ್ಲಿನ ಮನೆ, ಇದನ್ನೆಲ್ಲ ನೋಡೋಕ್ಕಾಗೋದು ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಅಲ್ವಾ. ಏನು ಸಖತ್ತಾಗಿರುತ್ತೆ. ಒಂದೊಂದು ಥರ ಮನೆ ಇರುತ್ತೆ, ಯೂನಿಕ್ ಆಗಿ ಒಂದೇ ಥರ ಬಿಲ್ಡಿಂಗು, ಆ ಥರ ಏನೂ ಇರಲ್ಲ ನೋಡಿ. ಒಂದೊಂದು ಮನೆಯೂ ಒಂದೊಂದು ಥರ, ಅವ್ರಿಗೆ ಹೇಗೆ ಬೇಕು ಆಗ ಕಟ್ಕೊಂಡಿರ್ತಾರೆ, ಅವ್ರವ್ರ ಇಷ್ಟ ತಕ್ಕನಾಗಿ ಕಟ್ಕೊಂಡಿರ್ತಾರೆ. ಬೇರೆ ಯಾರನ್ನೋ ನೋಡಿ ಅವ್ರ ಥರ ನಾನು ಕಟ್ಟಬೇಕು ಅನ್ನೋ ಥರ ಕಟ್ಟಿರಲ್ಲ. ಯಾವ ಇಂಜಿನಿಯರ್ ಪ್ಲ್ಯಾನ್ ಇಲ್ಲ ಅಲ್ವಾ. ಮನೆ ಕಟ್ಟೋ ಮೇಸ್ತ್ರಿ ಅವರು ಹೆಂಗೆ ಕಟ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ, ಇವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ಮನೆ ಕಟ್ಕೊಳ್ತಾರೆ. ಅದೇ ಸಖತ್ತಾಗಿರುತ್ತೆ. ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿದ್ರೆ ಎಲ್ಲ ಎಕ್ಕುಟ್ಟು ಹೋಗಿರುತ್ತೆ ಹಂಗೆ. ಇದಿಷ್ಟು ಆಲ್ಬೂರ್ನ ಕತೆ ನನ್ನ ಬೈಕ್ ಜೊತೆ. ಸ್ಕೂಲ್ಗೆ ಹೋಗೋಕ್ಕೆ ಮಕ್ಕಳು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ. ಇಲ್ಲಿಗೆ ಆಲ್ಬೂರು ಮುಗೀತು. ಹಂಗೆ ಫಾಲೋ ಮಾಡ್ತಾ ಇರಿ ನನ್ನ ಚಾನಲ್ನ. ಎಷ್ಟಾಗುತ್ತೋ ಅಷ್ಟು ಊರು ಸುತ್ತೋಣ. ಏನಿದೆ, ಹೆಂಗಿದ್ರು ಹೋಗ್ತೀವಿ. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಊರು ಒಂದ್ಸರಿ ನೋಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಏನಂತೀರ? ಕರೆಕ್ಟ್ ಅಲ್ವಾ? ಕರೆಕ್ಟ್.